ಹಲೋ ಸ್ನೇಹಿತರೆ, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಆರಾಮಾಗಿದ್ದೀನಿ. ತುಂಬ ದಿವಸದಿಂದ ಕೇಳ್ತಾ ಇದ್ರಿ, ತುಂಬ ಚೆನ್ನಾಗಿ ಕೇಳಿದ್ರಿ ಕೂಡ. ಸಾರಿ ಕಲೆಕ್ಷನ್ ಎಲ್ಲಿ ತೊಗೊಳ್ತೀರಾ, ಸಾರಿ ಕಲೆಕ್ಷನ್ ಮಾಡಿ, ಸಾರಿ ಬಗ್ಗೆ ಒಂದು ಲಾಗ್ ಮಾಡಿ ಅಂತೆಲ್ಲ ಕೇಳ್ತಾ ಇದ್ರಿ. ಸೊ ಇವತ್ತು ಆ ಒಂದು ಸಮಯ ಕೂಡಿದೆ ಅಂತಲೇ ಹೇಳ್ಬೋದು. ತುಂಬಾ ದಿವಸದಿಂದ ನಾನು ಅನ್ಕೋತಾ ಇದ್ದೆ ಸಾರಿ ಲಾಗ್ ಮಾಡಬೇಕು ಅಂತ. ನನಗೂ ಟೈಮ್ ಸಿಗಲಿಲ್ಲ. ಸೊ ಇವತ್ತು ಮಾಡೋಣ ಅಂತ ಹೇಳಿ ಒಂದು ಸ್ವಲ್ಪ ಸಾರಿ ಕಲೆಕ್ಷನ್ ಇಟ್ಕೊಂಡಿದ್ದೀನಿ. ಅಂದರೆ ನಂತರ ಎಲ್ಲ ಸಾರಿ ಮಾಡಲಿಕ್ಕೆ ಹೋದರೆ ಒಂದು ಲಾಗ್ಸ್ಗಿಂತ ಜಾಸ್ತಿನೇ ಆಗಿದೆ. ಸೊ ಹಾಗಾಗಿ ಎಷ್ಟು ಸಾರಿ ಬೇಕಾಗುತ್ತೆ, ಎಷ್ಟು ಒಂದು ಸ್ವಲ್ಪ ಕಲರ್ ಕಾಂಬಿನೇಷನ್ ಚೆನ್ನಾಗಿರುವಂಥ ಸಾರಿ ಕಲೆಕ್ಷನ್ನ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಕೇಳಿರುವಂಥ ಸಾರಿನ ಇಟ್ಕೊಂಡಿದ್ದೀನಿ. ಸೊ ಎಲ್ಲಿ ತೊಗೊಂಡ್ರಿ, ಹೇಗೆ ನೀವು ಸಾರಿ ಕಲೆಕ್ಷನ್ ಮಾಡ್ತೀರಾ ಅದನ್ನೆಲ್ಲ ಕೇಳ್ತಾರೆ. ಸೊ ಉಟ್ಕೊಂಡಾಗಲ್ಲ. ಸೊ ಹಾಗಾಗಿ ಈ ಸಾರಿ ನನಗೆ ಮುಖ್ಯವಾಗಿ ಬೇಕಾಗಿರುವಂಥ ಸಾರಿ ಕಲರ್ ನನಗೂ ಕೂಡ ತುಂಬಾ ಇಷ್ಟ ಆಗಿರುವಂಥ ಸಾರೀಸ್ನ ಎತ್ತಿಟ್ಕೊಂಡಿದ್ದೀನಿ. ಬನ್ನಿ ಹಾಗಿದ್ರೆ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಗೊತ್ತಲ್ವಾ, ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಇನ್ನೂ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನಿಮ್ಮ ಚಾನಲ್ ಅಂತ ಬೆಳೆಸಿ ಆದಷ್ಟಿಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಕೂಡ ಮಾಡಿ. ಆಮೇಲೆ ತುಂಬ ಜನ ಒಂದು ಒಳ್ಳೆ ರೀತಿಯಲ್ಲಿ ಸಪೋರ್ಟ್ ಮಾಡ್ತಾ ಇದ್ದಾರೆ. ತುಂಬ ಖುಷಿ ಆಗ್ತಾಯಿದೆ. ಥ್ಯಾಂಕ್ ಯು ಸೋ ಮಚ್. ಬನ್ನಿ ಹಾಗಿದ್ರೆ ಸಾರೀಸ್ನ ನೋಡೋಣ. ಸಾರಿ ವಿತ್ ಬ್ಲೌಸು. ಸೊ ಯಾಕೆಂದರೆ ಸಾರಿ ಒಟ್ಟಿಗೆ ನಾನು ಬ್ಲೌಸ್ನು ಕೂಡ ಇಟ್ಕೊಂಡಿರ್ತೀನಿ. ಯಾಕಂದರೆ ಅರ್ಜೆಂಟ್ಗೆ ಏನಾದರೂ ಹುಡುಕೋಕ್ಕೆ ಆಗಲ್ಲ. ಸೊ ಹಾಗಾಗಿ ಸಾರಿ ಒಟ್ಟಿಗೆ ಬ್ಲೌಸ್ ಕೂಡ ಇರುತ್ತೆ ನನ್ನ ಸಾರಿ ಒಳಗಡೆ. ಸೊ ಎಲ್ಲರಿಗೂ ಅದೇ ಥರ ಅಂದ್ಕೊಂಡಿದ್ದೀನಿ, ಒಟ್ಟಿಗೆ ಸಿಗುತ್ತೆ. ಬೇಗ ತೆಗಿಬೇಕಂದ ತಕ್ಷಣ ಬೇಗ ಸಿಗುತ್ತಲ್ವ. ಸೊ ಹಾಗಾಗಿ ಎರಡೂ ಇವತ್ತು ತೋರಿಸ್ತೀನಿ. ನಾನು ಈ ಕಡೆಯಿಂದ ಸ್ಟಾರ್ಟ್ ಮಾಡ್ತೀನಿ. ನೋಡಿ, ಇದು ಕೂಡ ಸಾಫ್ಟ್ ಸಿಲ್ಕಲ್ಲಿ ಬರುತ್ತೆ. ತುಂಬ ಚೆನ್ನಾಗಿದೆ, ರೇಷ್ಮೆ ಸಾರಿ ಅಂತಲೇ ಹೇಳ್ಬೋದು. ಇದು ಪಿಂಕ್ ಮತ್ತು ಈ ಥರ ಗೋಲ್ಡನ್ ಕಾಂಬಿನೇಷನ್ ಇಲ್ಲಿದೆ. ಇದು ಬ್ಲೌಸ್. ಇದು ನೋಡಿ, ಈ ಥರ ತುಂಬ ಚೆನ್ನಾಗಿದೆ. ತುಂಬ ಸಾಫ್ಟಾಗಿ, ಎಷ್ಟು ಸಾಫ್ಟ್ ಅಂದರೆ ನೀವು ಮೈಮೇಲೆ ಇಟ್ಕೊಂಡ್ರೆ ಸಾರಿ ಹಾಕ್ಕೊಂಡಿದ್ದೀರಾ ಅಂತ ಫೀಲ್ ಆಗಲ್ಲ, ಅಷ್ಟು ಸಾಫ್ಟ್ ಇದೆ. ನೀವು ನೋಡಿದ್ರೆ ಗೊತ್ತಾಗುತ್ತೆ. ನೋಡಿ, ಎಷ್ಟು ಚಿಕ್ಕದಾಗಿ ಫೋಲ್ಡ್ ಮಾಡ್ಬೋದು ಮತ್ತು ಎಷ್ಟು ಲೈಟ್ ವೆಯ್ಟ್ ಇದೆ. ತುಂಬ ಚೆನ್ನಾಗಿದೆ. ಸೊ ಪೂರ್ತಿಯಾಗಿ ಓಪನ್ ಮಾಡಲ್ಲ, ಯಾಕಂದರೆ ಐರನ್ ಮಾಡಿ ಇಟ್ಟಿರೋದು. ಸೊ ಬಿಚ್ಚಿದ್ರೆ ಮತ್ತೆ ಹಾಳಾಗಿ ಹೋಗುತ್ತೆ. ನೋಡಿ, ಇಷ್ಟು ತೋರಿಸ್ತೀನಿ. ತುಂಬಾ ಚೆನ್ನಾಗಿದೆ. ಇದರಲ್ಲಿ ಎರಡರಿಂದ ಮೂರು ಕಾಂಬಿನೇಷನ್ ಇದೆ. ಜಾಸ್ತಿ ಫುಲ್ ಇರೋದು ಪಿಂಕ್ ಇದೆ, ಆಮೇಲೆ ಬಾರ್ಡ್ರಿಗೆ ಮುಂದೆ ಗೋಲ್ಡ್ ಇದೆ, ಆಮೇಲೆ ಪರ್ಪಲ್ ಮತ್ತು ಸ್ವಲ್ಪ ಆರೆಂಜ್ ಆ ಥರ ಮಿಕ್ಸ್ ಇದೆ. ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಇದಕ್ಕೆ ಬ್ಲೌಸ್ ಆ್ಯಕ್ಚುಲಿ ಪಿಂಕ್ ಕಲರ್ ಇತ್ತು. ಸೊ ನಾನು ಕೆಲವೊಂದೆಲ್ಲ ನಾನು ಬ್ಲೌಸ್ ಅಷ್ಟು ಚೆನ್ನಾಗಿರಲಿಲ್ಲ, ಬ್ಲೌಸ್ ಹಾಳಾಗಿದೆ ಅಂತಂದರೆ ನಾನು ಈ ಥರ ಸಿಲ್ಕ್ ಬಟ್ಟೆನ ತೊಗೊಂಡು ಈ ಥರ ವರ್ಕ್ ಮಾಡಿಸಿ ಇಟ್ಕೊಂಡ್ಬಿಡ್ತೀನಿ. ಎಲ್ಲ ಸಾರಿ ಆಲ್ಮೋಸ್ಟ್ ಆಗುತ್ತೆ. ಸೊ ಈ ಒಂದು ಬ್ಲೌಸು ಅಷ್ಟೇ ಸಿಲ್ಕ್ ಬಟ್ಟೆನ ತೊಗೊಂಡು ಈ ಥರ ಒಂದು ಗೋಲ್ಡ್ ಕಲರ್ ಥ್ರೆಡ್ ವರ್ಕ್ ಮಾಡಿಸಿ ಸ್ಟಿಚ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ಮಾಡ್ಕೊಳ್ಳೋದ್ರಿಂದ ನಿಮಗೆ ಎಲ್ಲ ಸಾರಿಗೂ ಕೂಡ ಕಾಂಬಿನೇಷನ್ ಮಾಡ್ಕೋಬೋದು. ನೋಡ್ಬೋದು, ನಾನು ಸ್ಲೀವಿಗೆ ಮಾಡಿದ್ದು. ಸ್ಲೀವಿಗೆ ಇದರ ಚಿಕ್ಕ ಚಿಕ್ಕ ಬುಟ್ಟ ಇಟ್ಕೊಂಡು ಈ ಥರ ಒಂದು ಬಾರ್ಡ್ರಿಗೆ ಈ ಥರ ವರ್ಕ್ ಮಾಡಿಸಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ ಅಂತಲೇ ಹೇಳ್ಬೋದು. ನೋಡಿ, ತುಂಬ ಚೆನ್ನಾಗಿದೆ ವರ್ಕು ಕೂಡ. ಮಷಿನ್ ವರ್ಕ್ ಹಾಕ್ಸಿದ್ದೀನಿ. ಈ ಥರ ಮಾಡಿಟ್ಕೊಳ್ಳೋದ್ರಿಂದ ಈ ಒಂದೇ ಸಾರಿಗೆ ಅಂತಲ್ಲ, ಬೇರೆ ಯಾವ್ದಾದ್ರು ಮಿಕ್ಸ್ ಮ್ಯಾಚ್ ಮಾಡಿ ಉಟ್ಕೋಬೋದು ಸಾರೀಸ್ನ. ಸೊ ಆ ಥರ ಒಂದು ಕಲೆಕ್ಷನ್ ಮಾಡ್ಕೊಂಡಿರ್ತೀನಿ ನಾನು ಸ್ವಲ್ಪ ಬ್ಲೌಸ್ಗಳನ್ನ. ಒಂದು ಸಾರಿ ಆಯಿತು. ಸೊ ಸೆಕೆಂಡ್ ಸಾರಿ ಬಂದು ನಾನು ಆ ಸಾರಿನ ಹುಬ್ಳಿಲೇ ತೊಗೊಂಡಿದ್ದು. ಸೊ ಈ ಸಾರಿ ಕೂಡ ನನಗೆ ಫೇವ್ರೇಟ್ ಅಂತಲೇ ಹೇಳ್ಬೋದು. ಇದು ಕೂಡ ನಾನು ಹುಬ್ಳಿಲೇ ಪರ್ಚೇಸ್ ಮಾಡಿದ್ದು ಸಿಲ್ಕಲ್ಲಿ. ತುಂಬಾ ಚೆನ್ನಾಗಿದೆ ಈ ಸಾರಿ ಕೂಡ. ಈ ಥರ ಚೆಕ್ಸಲ್ಲಿ ಬರುತ್ತೆ, ನೋಡ್ಬೋದು. ಪಿಂಕ್ ಮತ್ತು ಎಲ್ಲೋ ಚೆಕ್ಸಲ್ಲಿ ಬರುತ್ತೆ. ಇದು ಬಾರ್ಡರ್ ಗೋಲ್ಡ್ ಮತ್ತು ಪಿಂಕ್ ಬಾರ್ಡರ್ ಇದೆ. ತುಂಬಾ ಚೆನ್ನಾಗಿದೆ ಈ ಸಾರಿ ಕೂಡ. ಇದೂ ಅಷ್ಟೇ ತುಂಬ ಲೈಟ್ ವೆಯ್ಟ್ ಇದೆ, ನೋಡ್ಬೋದು. ಇದು ಪಲ್ಲು ಸೆರ್ಗು ಅಂತ ಏನು ಹೇಳ್ತೀವಲ್ಲ, ಸೊ ಅದು ಕೂಡ ಫುಲ್ ಗೋಲ್ಡ್ ವರ್ಕಲ್ಲಿ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ನಿಮಗೆ ವಿಡಿಯೋದಲ್ಲಿ ಹೇಗೆ ಕಾಣಿಸುತ್ತೆ ಅಂತ ಗೊತ್ತಿಲ್ಲ, ತುಂಬಾ ಚೆನ್ನಾಗಿದೆ ಈ ಸಾರಿ ಕೂಡ. ಸೊ ಇದಕ್ಕೆ ನಾನು ಬ್ಲೌಸ್ ತೋರಿಸ್ತೀನಿ. ಬ್ಲೌಸ್ ಇದಕ್ಕೆ ಸಿಂಪಲ್ ಆಗಿ ಇಟ್ಕೊಂಡಿದ್ದೀನಿ. ಸೊ ಯಾಕಂದರೆ ಬ್ಲೌಸಿಗೆ ವರ್ಕ್ ಇರೋದ್ರಿಂದ ಈ ಥರ ಸುಮ್ಮನೆ ಒಂದು ವರ್ಕ್ ಮಾಡಿ ಇಟ್ಕೊಂಡಿದ್ದೀನಿ ಸಾರಿ ಬಟ್ಟೆಯಿಂದಾನೆ. ಯಾಕಂದರೆ ಬ್ಲೌಸ್ ಪೀಸಿಗೆ ಇದಕ್ಕೆ ಡಿಸೈನ್ ಕೊಟ್ಟಿದ್ರಲ್ವ. ಸೊ ಹಾಗಾಗಿ ನಾನು ಎಕ್ಸ್ಟ್ರಾ ಏನೂ ವರ್ಕ್ ಮಾಡ್ಸೋಕ್ಕೆ ಹೋಗಿಲ್ಲ. ನೋಡ್ಬೋದು, ಈ ಥರ ಒಂದು ಸಿಂಪಲ್ ವರ್ಕ್ ಮಾಡಿಟ್ಟಿದ್ದೀನಿ ಸಾರಿ ಬಟ್ಟೆನ ಇಟ್ಕೊಂಡು. ಆಮೇಲೆ ಇದು ಸ್ಲೀವು ಕಾಣಿಸ್ತಿದ್ಯಾ. ಸೊ ಇದು ಕೂಡ ನಾನು ಹುಬ್ಳಿಲೇ ಪರ್ಚೇಸ್ ಮಾಡಿದ್ದು. ತುಂಬಾ ಚೆನ್ನಾಗಿ ಬಂದಿದೆ ಈ ಸಾರಿ ಕೂಡ. ಆ್ಯಂಡ್ ಈ ಸಾರಿ ಇದು ನಂದು ಎಂಗೇಜ್ಮೆಂಟ್ ಸಾರಿ. ತುಂಬ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್, ನಂಗೆ ತುಂಬ ಇಷ್ಟ ಆಯಿತು. ಇದು ನಾನು ನೋಡ್ಬೋದು, ಇಲ್ಲಿ ನೋಡಿ, ಇಷ್ಟು ಚೆನ್ನಾಗಿದೆ ಈ ಸಾರಿ ಅಂದರೆ ನಿಜವಾಗ್ಲೂ ಸಕ್ಕತ್ ಉಟ್ಕೊಂಡ್ರೆ ತುಂಬಾ ಲುಕ್ ಅನಿಸುತ್ತೆ. ನೋಡಿ, ಈ ಥರ ಇದೆ. ಇದು ಬಾರ್ಡರ್ ಚೆನ್ನಾಗಿದೆ. ಇದು ಸೆರ್ಗು ಅಂತ ಏನು ಹೇಳ್ತೀವಲ್ವ, ಅದು ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ ಉಟ್ಕೊಂಡವಾಗ. ಗೋಲ್ಡ್ ಕಲರಲ್ಲಿ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಇದಕ್ಕೆ ಮೆರೂನ್ ಬ್ಲೌಸ್ ಆಗುತ್ತೆ. ಸೊ ಇದ್ರ ಬ್ಲೌಸು ಹಾಳಾಗ್ಬಿಟ್ಟಿದೆ. ಸೊ ಹಾಗಾಗಿ ನಾನು ಮಿಸ್ ಮ್ಯಾಚ್ ಮಾಡಿ ಹಾಕ್ತೀನಿ. ಅದ್ರ ಮೆರೂನ್ ಬ್ಲೌಸ್ ಅಥವಾ ಗೋಲ್ಡ್ ಕಲರ್ ಬ್ಲೌಸ್ ಯಾವ್ದಾದ್ರು ಇದ್ದರೆ ಇದಕ್ಕೆ ಹಾಕ್ತೀನಿ. ಸೊ ಯಾಕಂದರೆ ತುಂಬ ಟೈಮ್ ಆಯ್ತಲ್ಲ, ಬ್ಲೌಸ್ ನನಗೆ ಬರೋದೇ ಇಲ್ಲ. ಹಾಗಾಗಿ ತುಂಬಾ ಚೆನ್ನಾಗಿದೆ ಈ ಸಾರಿ ಕೂಡ. ಇದು ಸಿರ್ಸಿಲೇ ಪರ್ಚೇಸ್ ಮಾಡಿರೋದು. ಜಾಸ್ತಿ ಅಂದರೆ ಹೊರಗಡೆ ತೊಗೊಂಡಿದ್ದಲ್ಲ, ಸಿರ್ಸಿಲೇ ತೊಗೊಂಡಿರೋದು. ಸಿರ್ಸಿಲೂ ಕೂಡ ತುಂಬ ಚೆನ್ನಾಗಿರೋ ಸಾರಿ ಸಿಗ್ತವೆ, ತೊಗೋಬೋದು. ಇದಂತೂ ನನಗೆ ಸಿಕ್ಕಾಪಟ್ಟೆ ಇಷ್ಟ. ಬ್ಲ್ಯಾಕ್ ಕಾಂಬಿನೇಷನ್, ಬ್ಲ್ಯಾಕ್ ಸಾರಿ ಅಂದರೆ ತುಂಬ ಇಷ್ಟ. ಅಂದರೆ ಬ್ಲ್ಯಾಕ್ ಸಾರಿ ತುಂಬ ಸಾರೀಸ್ ಇದೆ. ಸೊ ಅದರಲ್ಲಿ ಇದು ಒಂದು ಬ್ಲ್ಯಾಕ್ ಮತ್ತು ರೆಡ್ ಕಾಂಬಿನೇಷನಲ್ಲಿ ಬಂದಿದೆ, ನೋಡ್ಬೋದು. ಇದು ಮೇಲ್ಗಡೆ ಬಾರ್ಡರ್, ಇದು ಕೆಳಗಡೆ ಬಾರ್ಡರ್. ನೋಡಿ ಎಷ್ಟು ಅದ್ಭುತವಾಗಿದೆ. ಈ ಸಾರಿ ಹಾಕೊಂಡಾಗ ತುಂಬ ಚೆನ್ನಾಗಿ ಕೇಳಿದ್ರು ಕೂಡ ಈ ಸಾರೀಸ್ ಎಲ್ಲಿ ತೊಗೊಂಡ್ರಿ ಇದು ಅಂತ. ತುಂಬಾ ಚೆನ್ನಾಗಿದೆ. ನಾನು ಈ ಸಾರಿ ತೊಗೊಂಡಿದ್ದು ಆನ್ಲೈನಲ್ಲಿ ತೊಗೊಂಡೆ. ನನಗೆ ವೆಬ್ಸೈಟ್ ಮರ್ತೋಗಿದೆ ಯಾವುದು ಅಂತ ನೆನಪಿಲ್ಲ. ತುಂಬ ಚೆನ್ನಾಗಿ ಬಂದಿದೆ ನಿಜವಾಗ್ಲೂ. ಆನ್ಲೈನಲ್ಲಿ ಇಷ್ಟು ಚೆನ್ನಾಗಿ ಸಾರಿ ಬರುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ. ನೋಡ್ಬೋದು ಎಷ್ಟು ಅದ್ಭುತವಾಗಿದೆ ಅಂತ.
ಒಂದು ಚೂರು ಕಲರ್ ಹೋಗಿಲ್ಲ, ಒಂದು ಚೂರು ಅಥವಾ ಸಾರಿ ಹಾಳಾಗೋದು ಏನು ಕೂಡ ಆಗಿಲ್ಲ, ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಇದು ಬಂದ್ಬಿಟ್ಟು ಸೆರಗಿದು ನೋಡಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಕೂಡ ಹಾಕೊಂಡಾಗ ತುಂಬಾ ಅದ್ಭುತವಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು. ಬ್ಲ್ಯಾಕ್ ಅಂದರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ, ಬ್ಲ್ಯಾಕ್ ಸುಮಾರು ಆಲ್ಮೋಸ್ಟ್ ಎಲ್ಲರಿಗೂ ಇಷ್ಟ ಆಗುತ್ತೆ, ಎಲ್ಲರಿಗೂ ಮ್ಯಾಚ್ ಆಗುತ್ತೆ ಕೂಡ. ಇದಕ್ಕೂ ಅಷ್ಟೇ ಏನು ವರ್ಕ್ ಮಾಡ್ಸೋಕ್ಕೆ ಹೋಗಿಲ್ಲ, ಬ್ಲೌಸ್ಗೆ ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೀನಿ ನೋಡಿ. ಈ ಥರ ಇತ್ತು. ಸೊ ನಾನು ಬಾರ್ಡರ್ನೇ ಸ್ಲೀವಿಗೆ ಹಾಕಿರೋವಂಥದ್ದು. ಹಾಗೆ ಬ್ಯಾಕ್ ಬ್ಲೌಸ್ ನೋಡಿ, ಬ್ಯಾಕ್ ಈ ಥರ ಮಾಡಿದ್ದೀನಿ, ಸಿಂಪಲ್ಲಾಗಿ ಈ ಥರ ಒಂದು ಲೇಸ್ ಹಾಕಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ತುಂಬ ಬ್ರಾಡ್ ನೆಕ್ ಅಂತಲೇ ಹೇಳ್ಬೋದು, ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು ಹಾಕ್ತಾವಾಗ. ಸೊ ಈ ಥರ ಒಂದು ಲೇಸ್ ಬರುತ್ತಲ್ವ, ಆ ಥರ ಗೋಲ್ಡ್ ಕಲರ್ ಮತ್ತು ಬ್ಲ್ಯಾಕ್ ಕಾಂಬಿನೇಷನ್ ಲೇಸ್ ಹಾಕಿದ್ದೀನಿ. ಹಾಗೆ ಟ್ಯಾಗ್ ಇಟ್ಟಿದ್ದೀನಿ, ಟ್ಯಾಗ್ಗೆ ಸೊ ಈ ಥರ ಒಂದು ಕುಚ್ ಹಾಕಿದ್ದೀನಿ, ಹ್ಯಾಂಗಿಂಗ್ ಹಾಕಿದ್ದೀನಿ. ತುಂಬ ಚೆನ್ನಾಗಿದೆ. ಬಟ್ ಇವಾಗ ತುಂಬ ರೇರ್ ಈ ಥರ ಹಾಕೋದು. ಸೊ ಮೊದಲ ಇದೆ ಫ್ಯಾಷನ್ ಇತ್ತಲ್ಲ, ಇದನ್ನು ಹಾಕಿರೋದು ಅವಾಗ ಹಾಕಿ ತೆಗ್ದೇ ಇಲ್ಲ, ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಸೊ ಇದು ನಾನು ಆನ್ಲೈನ್ ತೊಗೊಂಡು ಸಾರಿ, ಇದು ನೋಡ್ಬೋದು. ಇದು ಗೋಲ್ಡ್ ಮತ್ತು ರೆಡ್, ಸ್ವಲ್ಪ ಅಂದರೆ ಡಾರ್ಕ್ ರೆಡ್ ಅಲ್ಲ, ನಾರ್ಮಲ್ ರೆಡ್ಡಲ್ಲಿ ಬರುತ್ತೆ. ಇದು ಕೂಡ ತುಂಬ ಚೆನ್ನಾಗಿದೆ. ಈ ಸಾರಿ ಹಾಕೊಂಡಾಗ ಕೇಳಿದ್ರಿ ಎಲ್ಲರೂ, ನಾನು ಲಾಸ್ಟ್ ಲಾಗಲ್ಲಿ ಹಾಕಿದ್ದೆ, ಗಣೇಶ ಹಬ್ಬದ ಲಾಗಲ್ಲಿ ಹಾಕಿದ್ದೆ. ತುಂಬ ಚೆನ್ನಾಗಿ ಕೇಳಿದ್ರಿ ಸಾರಿ ತುಂಬ ಚೆನ್ನಾಗಿದೆ ಇಲ್ಲಿ ತೊಗೊಂಡ್ರಿ ಅಂತ. ಇದು ಕೂಡ ನಾನು ಸಿರ್ಸಿಲೇ ತೊಗೊಂಡಿದ್ದೆ ಸಾರಿ, ತುಂಬ ಚೆನ್ನಾಗಿದೆ ಈ ಸಾರಿ ಕೂಡ. ಉಟ್ಕೊಂಡ್ರೆ ಅದು ನೋಡೋಕ್ಕೆ ನಿಮಗೆ ಡಲ್ ಅಂತ ಅನಿಸಿದ್ರು ಕೂಡ ಹಾಕಿದವಾಗ ತುಂಬಾ ಲುಕ್ಕಾಗಿ ಕಾಣಿಸುತ್ತೆ. ತುಂಬ ಚೆನ್ನಾಗಿದೆ ಈ ಸಾರಿ, ಡಿಸೈನ್ ಆಗಿರ್ಬೋದು, ಬಾರ್ಡರ್ ಆಗಿರ್ಬೋದು, ತುಂಬ ಅದ್ಭುತವಾಗಿದೆ ಅಂತಲೇ ಹೇಳ್ಬೋದು. ನೋಡ್ಬೋದು ಈ ಥರ ಇದೆ. ಇದ್ರದ್ದು ಪಲ್ಲು ತೋರಿಸ್ತೀನಿ ನಿಮಗೆ. ಸೊ ನೋಡ್ಬೋದು, ಇದು ಸಾರಿದು ಪಲ್ಲು. ಇದು ಕೂಡ ಅಷ್ಟೇ. ನಿಮಗೆ ವಿಡಿಯೋದಲ್ಲಿ ಹೇಗೆ ಕಾಣಿಸ್ತದೆ ಅಂತ ಗೊತ್ತಿಲ್ಲ. ಸೊ ಲೈಟಾಗಿ ಅನಿಸಿದ್ರು ಕೂಡ ನಿಮಗೆ ಹಾಕಿದವಾಗ, ಅಂದರೆ ನಾವು ಉಟ್ಕೊಂಡಾಗ, ಸಾರಿ ಉಟ್ಕೊಂಡಾಗ ತುಂಬಾ ಒಂದು ಚೆನ್ನಾಗಿ ಕಾಣಿಸ್ತದೆ. ಇದ್ರ ಬ್ಲೌಸು ಈ ಥರ ಸ್ಟಿಚ್ ಮಾಡ್ಕೊಂಡಿದ್ದೀನಿ ನೋಡ್ಬೋದು. ಇದಕ್ಕೂ ಅಷ್ಟೇ ವರ್ಕ್ ಮಾಡಿಸಿದ್ದೀನಿ, ಈ ಥರ ಪಪ್ ಸ್ಲೀವ್ ಮಾಡಿದ್ದೀನಿ. ಇದೊಂಥರ ಫ್ಯಾಷನ್ ಇತ್ತಲ್ಲ ಆವಾಗ. ಸೊ ಇದು ಹಾಫ್ ಪಪ್ ಬರುತ್ತೆ, ಇಲ್ಲಿ ಬಾರ್ಡ್ರ್ ಬರುತ್ತೆ ಆ ಥರ. ಸೊ ನಾನು ಸಾರಿ ಬಾರ್ಡ್ರ್ ಎಲ್ಲೂ ಹಾಕಿಲ್ಲ, ಇದಕ್ಕೆ ನಾನು ವರ್ಕ್ ಮಾಡಿಸಿದ್ದೀನಿ ನೋಡ್ಬೋದು. ಇದಕ್ಕೂ ಕೂಡ ಮಷಿನ್ ವರ್ಕ್ ಹಾಕ್ಸಿದ್ದೀನಿ. ಸೊ ಚೆನ್ನಾಗಿ ಬಂದಿದೆ. ಇದು ಬ್ಯಾಕ್ ಹುಕ್ಕೆ ಇಟ್ಟಿರೋದು, ಇದು ಫ್ರಂಟ್ ಹುಕ್ಕಲ್ಲ. ಸೊ ಹಿಂಗೆ ಬಂದಿದೆ ನೋಡಿ ಈ ಥರ. ಅದಕ್ಕೆ ಟ್ಯಾಗ್ ಇಟ್ಟಿದ್ದೀನಿ, ಬಟ್ ಇದು ಕಟ್ಟೋದನ್ನು ತೆಗೆದಿದ್ದೀನಿ ತುದಿ, ಅಂದರೆ ಇದಕ್ಕೆ ಕುಚ್ಚು ಹಾಕಿರ್ತಾರಲ್ಲ, ಸೊ ಅದನ್ನು ತೆಗೆದಿದ್ದೀನಿ. ಯಾವಾಗ ಬೇಕಾದರೆ ಅವು ಸಾರಿ ಹಾಕೋತೀನಿ ಅಂದರೆ ಹಾಕ್ಕೋಬೋದು. ಇದು ಫ್ರಂಟ್ ನಕ್ಕು. ಆಲ್ಮೋಸ್ಟ್ ನಾನು ಈ ಥರ ವರ್ಕ್ ಮಾಡಿಸ್ತೀನಿ ಬ್ಲೌಸಿಗೆ ಅಂತಂದರೆ ಪ್ಯಾಡ್ಗಳನ್ನ ಇಡ್ತೀನಿ. ಸೊ ಅದು ತುಂಬ ಕಂಫರ್ಟಬಲ್ ಆಗಿರುತ್ತೆ ಮತ್ತು ತುಂಬ ಲಾಂಗ್ ಟೈಮ್ ಬರುತ್ತಲ್ಲ ಈ ಬ್ಲೌಸು. ಸೊ ಹಾಗಾಗಿ ಹಾಳಾಗೋದಿಲ್ಲ. ಮತ್ತು ಬ್ರಾಡ್ ನೆಕ್ ಇರೋದ್ರಿಂದ ನಾವು ಪ್ಯಾಡ್ ಇಟ್ಟರೆ ತುಂಬಾ ಒಂದು ಅನುಕೂಲ ಅಂತಲೇ ಹೇಳ್ಬೋದು ಬ್ಲೌಸಿಗೆ. ಸೊ ಇದು ಕೂಡ ನಾನು ಸಿರ್ಸಿಲ್ ಪರ್ಚೇಸ್ ಮಾಡಿದ್ದು. ಇದೂ ನನ್ನ ಒಂದು ಫೇವ್ರೇಟಲ್ಲಿ, ಇದು ಕೂಡ ಒಂದು ಫೇವ್ರೇಟ್ ಸಾರಿ ಅಂತಲೇ ಹೇಳ್ಬೋದು ಇಷ್ಟದಲ್ಲಿ. ಬಿಕಾಸ್ ಇದು ಕೂಡ ತುಂಬಾ ಚೆನ್ನಾಗಿದೆ ಈ ಸಾರಿ. ಈ ಸಾರಿ ಕೂಡ ತುಂಬ ಚೆನ್ನಾಗಿ ಕೇಳಿದ್ವಿ ಈ ಸಾರಿ ಎಲ್ಲಿ ತೊಗೊಂಡ್ರಿ ಅಂತ. ಈ ಸಾರಿ ನಾನು ನನ್ನ ಸಿಸ್ಟರ್ ಮದುವೆಯಲ್ಲಿ ನನಗೆ ಕೊಟ್ಟಿರೋ ಸಾರಿ. ತುಂಬಾ ಚೆನ್ನಾಗಿದೆ, ಕಾಂಬಿನೇಷನ್ ಆಗಿರ್ಬೋದು ಅಥವಾ ಸಾರಿ ವೆಯ್ಟ್ ಇಲ್ಲ, ಸ್ಮೂತ್ ಆಗಿದೆ. ಗ್ರೀನ್ ಮತ್ತು ಸ್ವಲ್ಪ ಚಾಕ್ಲೇಟಲ್ಲಿ ಕಲರ್ ಬರುತ್ತೆ ನೋಡ್ಬೋದು. ತುಂಬ ಚೆನ್ನಾಗಿದೆ ಈ ಸಾರಿ ನೋಡಿ. ಈ ಥರ ಬಾರ್ಡರ್, ಗೋಲ್ಡ್ ಕಲರ್ ಬಾರ್ಡರ್, ತುಂಬ ಅದ್ಭುತವಾಗಿದೆ ಈ ಸಾರಿ ಕೂಡ. ಈ ಸಾರಿಗೆ ನಾನು ಪಲ್ಲು ನೋಡಿ ಈ ಥರ ಇದೆ. ಸೊ ಇದಕ್ಕೆ ನಾನು ಕುಚ್ಚು ಹಾಕ್ಸಿದ್ದೀನಿ, ತುಂಬ ಚೆನ್ನಾಗಿ ಬಂದಿದೆ ಕುಚ್ಚು ಕೂಡ. ಸೊ ಸಾರಿ ಚೆನ್ನಾಗಿದೆ. ಮತ್ತು ಇದಕ್ಕೆ ನಾನು ಬ್ಲೌಸು ಸಿಂಪಲ್ಲಾಗಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ, ತುಂಬ ಗ್ರ್ಯಾಂಡಾಗೇನು ಮಾಡಿಲ್ಲ. ಇದಕ್ಕೆ ಬಾಟಲ್ ಸ್ಲೀವ್ ಅಂತ ಹೇಳ್ತೀವಲ್ವ, ಸೊ ಅದು ಹಾಕಿದಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ಥರ ಬೀಡ್ಸನ್ನು ಇಟ್ಟಿದ್ದೀನಿ ಸ್ಲೀವಿಗೆ. ಇದ್ರದ್ದು ಸ್ಲೀವ್ ನಾನು ಸ್ಟಿಚ್ ಇದು ಬೀಡ್ಸ್ ಹಾಕಬೇಕಾದ್ರೆ ನಿಮಗೆ ಲಾಗಲ್ಲಿ ತೋರಿಸಿದ್ದೆ ಹೆಂಗೆ ಮಾಡೋದು ಅಂತ. ಸೊ ಇದು ಬಾಟಲ್ ಸ್ಲೀವ್ ಅಂತೇಳಿ ಹೇಳ್ತೀವಲ್ಲ, ಸೊ ಅದು ಮಾಡ್ಕೊಂಡಿದ್ದೆ. ಹಿಂದ್ಗಡೆ ನಾರ್ಮಲ್ ನೆಕ್ ಮಾಡಿದ್ದೀನಿ ಅಷ್ಟೇ ನೋಡಿ. ಈ ಥರ ಅಂದರೆ ಗ್ರ್ಯಾಂಡ್ ಏನೂ ಮಾಡ್ಕೊಂಡಿಲ್ಲ, ಈ ಥರ ನಾರ್ಮಲ್ ನೆಕ್ ಮಾಡಿದ್ದೀನಿ. ಯಾಕೆಂದರೆ ನಾನು ಹೇಗೆ ಅಂತಂದರೆ ನೆಕ್ಕನ್ನು ಗ್ರ್ಯಾಂಡಾಗಿ ಮಾಡಿದ್ರೆ ಸ್ಲೀವನ್ನ ಗ್ರ್ಯಾಂಡಾಗಿ ಮಾಡೋದಿಲ್ಲ. ಸ್ಲೀವಲ್ಲಿ ಏನಾದರೂ ಡಿಸೈನ್ ಹಾಕಿದ್ರೆ ನೆಕ್ಕಿಗೆ ಮಾಡ್ಕೊಳ್ಳೋದು ಆ ಥರ. ಸೊ ಇದಕ್ಕೆ ನಾನು ಸ್ಲೀವಿಗೆ ಈ ಥರ ಮಾಡ್ಕೊಂಡಿದ್ದೆ, ನೆಕ್ಕಿ ಯಾವುದೇ ರೀತಿ ಡೆಕೋರ್ ಮಾಡ್ಕೊಂಡಿಲ್ಲ. ತುಂಬ ಚೆನ್ನಾಗಿ ಕಾಣಿಸಿದೆ ಸಿಂಪಲ್ಲಾಗಿ ವೇರ್ ಮಾಡಿದಾಗ ಅಂತ. ನೆಕ್ಸ್ಟ್ ಸಾರಿ, ಇದು ಕೂಡ ತುಂಬಾ ಇಷ್ಟ ಈ ಸಾರಿ ಕೂಡ ಸಿರ್ಸಿಲೇ ತೊಗೊಂಡಿದ್ದು ನಾನು. ಎಲ್ಲೋ ಗ್ರೀನ್ ಮತ್ತು ಪಿಂಕ್ ಕಾಂಬಿನೇಷನು ತುಂಬಾ ಅದ್ಭುತವಾಗಿದೆ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು ವೇರ್ ಮಾಡಿದಾಗ.
ಈ ಸಾರಿ ವೇರ್ ಮಾಡಿಲ್ಲ, ತುಂಬಾ ಟೈಮ್ ಆಗೋಯ್ತು ವೇರ್ ಮಾಡಿದ್ದೀನಿ. ಯಾಕೆಂದರೆ ಇದು ಉಡೋಕ್ಕೆ ಬೇಜಾರು, ಸಣ್ಣದೆಲ್ಲರೂ ಕಲೆ ಹಾಕ್ಬಿಟ್ರು ಕೂಡ ಹೋಗೋದಿಲ್ಲ ಅಂತ. ಸೊ ನೋಡ್ಬೋದು, ಇದು ಜುಮ್ಕಿ ಪ್ಯಾಟರ್ನ್ಸ್ ಇದೆ, ತುಂಬಾ ಚೆನ್ನಾಗಿದೆ. ಸಿಲ್ಕಲ್ಲ, ಒಂಥರ ಇದಕ್ಕೆ ಯಾವ ಥರ ಕ್ಲಾತ್ ಹೇಳ್ತಾರೆ ಅಂತ ನನಗೆ ಗೊತ್ತಿಲ್ಲ. ಸಿಲ್ಕ್ ಬಟ್ಟೆ ಅಲ್ಲ. ನೋಡ್ಬೋದು, ಇದು ಬಾರ್ಡರ್. ಇದು ನೋಡಿ, ಇಲ್ಲೆಲ್ಲ ಫುಲ್ ಜುಮ್ಕಿ ಪ್ಯಾಟರ್ನ್ ಬಂದಿದೆ, ಚೆನ್ನಾಗಿ ಕಾಣಿಸುತ್ತೆ. ಇದು ಬಂದು ಒಂಥರ ಕಾಟನ್ ಮಿಕ್ಸಲ್ಲಿ ಬರುತ್ತೆ, ಇದು ನೋಡಿ. ಸೊ ಇದಕ್ಕೆಲ್ಲ ನಾನು ಯಾವುದೇ ರೀತಿ ಕುಚ್ಚಿಗೆ ಚೇನು ಹಾಕ್ಸಿಲ್ಲ, ನಾರ್ಮಲಾಗಿ ಮಾಡ್ಕೊಂಡಿರೋಂಥದ್ದು. ಇದಕ್ಕೆ ಬ್ಲೌಸು ಕೂಡ ಅಷ್ಟೇ ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೀನಿ ಈ ಥರ. ನಿಮಗೆ ಸಪ್ರೇಟಾಗಿ ನನ್ನ ಬ್ಲೌಸ್ ಡಿಸೈನ್ನ ತೋರಿಸ್ಬೇಕು ಅಂತಂದರೆ ನೀವು ಕಮೆಂಟ್ ಮಾಡಿ, ನಾನು ಅದ್ರ ಬಗ್ಗೆ ಕೂಡ ಲಾಗ್ ಮಾಡ್ತೀನಿ. ಇದು ಕೂಡ ನಾನು ಸಿರ್ಸಿಲೆ ತೊಗೊಂಡಿರೋವಂಥದ್ದು. ಆಲ್ಮೋಸ್ಟ್ ಎಲ್ಲ ಸಿರ್ಸಿಲೆ ತೊಗೊಂಡಿದ್ದೆ ಸಾರಿ, ಹೊರಗಡೆ ತೊಗೊಂಡು ತುಂಬಾ ಕಡಿಮೆ ಇದೆ. ನೋಡ್ಬೋದು, ಇದು ನೋಡಿ ಎಲ್ಲೋ ಮತ್ತು ಗ್ರೀನ್ ಕಾಂಬಿನೇಷನ್. ಈ ಸಾರಿನೂ ಕೂಡ ತುಂಬ ಚೆನ್ನಾಗಿ ಕೇಳಿದ್ರಿ. ಸೊ ಇದ್ರ ಕಾಸ್ಟು ಕಡಿಮೆ ಅಂದರೂ, ಅಂದರೆ ತುಂಬ ಜಾಸ್ತಿ ಏನೂ ಕೊಟ್ಟಿಲ್ಲ, ಜಸ್ಟ್ ಒಂದು 2000 ರುಪೀಸ್ ಕೊಟ್ಟಿರೋಂಥ ಸಾರಿ. 2200 ಏನೋ ಕೊಟ್ಟಿದೆ ಅನಿಸುತ್ತೆ. ಸೊ ಅಷ್ಟು ರೇಟಿನ ಸಾರಿ ಇದೆ ಅಷ್ಟೇ. ಆದರೆ ಈ ಸಾರಿ ಒಂಥರ ಸಖತ್ತಾಗಿದೆ, ಸ್ಮೂತಾಗಿದೆ, ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ನಿಮಗೆ ವ್ಲಾಗಲ್ಲಿ ಅಂದರೆ ಹೆಂಗೆ ಕಾಣಿಸುತ್ತೆ ಅಂತ ಗೊತ್ತಿಲ್ಲ, ಸ್ವಲ್ಪ ಡಾರ್ಕ್ ಎಲ್ಲೋ ಇದೆ ಮತ್ತು ಡಾರ್ಕ್ ಗ್ರೀನ್ ಇದೆ, ತುಂಬ ಚೆನ್ನಾಗಿರೋ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಆ್ಯಂಡ್ ಇದು ಬಂದುಬಿಟ್ಟು ಅದರದ್ದು ಪಲ್ಲು ಇದೆ ನೋಡಿ, ಫುಲ್ ಡಾರ್ಕಲ್ಲಿ ಬರುತ್ತೆ. ಉಟ್ಕೊಂಡೋಗ್ಲಿ ಕೂಡ ತುಂಬಾ ಚೆನ್ನಾಗಿದೆ. ಇದು ಕೂಡ ತುಂಬ ಚೆನ್ನಾಗಿ ಕೇಳಿದ್ರಿ ಸಾರಿ ಎಲ್ಲಿ ತೊಗೊಂಡಿದ್ರಿ ಅಂತ. ಆ್ಯಂಡ್ ಇದ್ರ ಬ್ಲೌಸಿಗೆ ನಾನು ಹೇಗೆ ಮಾಡಿದ್ದೀನಿ ಅಂತಂದರೆ, ಈ ಥರ ಸ್ಲೀವಿಗೆ ಈ ಥರ ವರ್ಕ್ ಮಾಡಿಸಿರೋದು, ಮಷಿನ್ ವರ್ಕೆ ಮಾಡ್ತಿರೋದು ಥ್ರೆಡ್ ವರ್ಕಲ್ಲಿ ನೋಡ್ಬೋದು. ಸೊ ಯಾಕೆ ನಾವು ವೈಟು ಪಿಂಕು ಎಲ್ಲ ಹಾಕಿದ್ದೀನಿ ಅಂದರೆ, ನಾನು ಸ್ವಲ್ಪ ಮಿಸ್ ಹಾಕ್ತೀನಿ ಬ್ಲೌಸ್ಗಳನ್ನ. ಸೊ ಎಲ್ಲರೂ ಈ ಥರ ಮಾಡಿಕೊಂಡ್ರೆ ಬೇರೆ ಯಾವ್ದಾದ್ರು ಬ್ಲೌಸ್ ಸಾರಿಗೆ ಮ್ಯಾಚ್ ಮಾಡ್ಬೋದು ಅನ್ನೋ ಸಲುವಾಗಿ ಇದನ್ನು ಈ ಥರ ಮಾಡಿಸಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಬೇರೆ ಬ್ಲೌಸ್ಗೂ ಕೂಡ ಬೇರೆ ಸಾರಿಗೂ ಕೂಡ ಹಾಕೋಬೋದು. ಆ್ಯಂಡ್ ಬ್ಯಾಕ್ ನೋಡ್ಬೋದು, ಡೋರಿ ನೆಕ್ ಅಂತ ಹೇಳ್ತಾರೆ, ಇದು ಡೋರಿ ನೆಕ್ ಅಂತೇಳಿ ಹೇಳ್ತಾರೆ. ಅಂದರೆ ಫುಲ್ ಈ ಥರ ಥ್ರೆಡ್ಡಿಂದ ಮಾಡಿರ್ತಾರಲ್ಲ ನೆಕ್ನ. ಸೊ ತುಂಬ ಚೆನ್ನಾಗಿ ಬರುತ್ತೆ, ಹಾಕಿದಾಗ ತುಂಬ ಒಳ್ಳೆ ಲುಕ್ ಬರುತ್ತೆ. ಇದು ಆ ಥರ ಮಾಡ್ಕೊಂಡಿದ್ದೀನಿ. ಇದೆಲ್ಲ ಫುಲ್ಲು ಪಿಂಕಲ್ಲೇ ಮಾಡಿದ್ದೀನಿ, ಯಾಕಂದರೆ ನಾನು ಹೇಳ್ದಂಗೆ ಮಿಸ್ ಜಾಸ್ತಿ ಹಾಕೋದ್ರಿಂದ ಸೊ ಇದು ಯೂಸ್ ಆಗುತ್ತೆ ಬೇರೆ ಬ್ಲೌಸಿಗೂ ಅಂತ ಈ ಥರ ಮಾಡ್ಕೊಂಡಿದ್ದೀನಿ. ನಿಮಗೆಲ್ಲರಿಗೂ ಯಾವ ಸಾರಿ ಇಷ್ಟ ಆಯಿತು, ಯಾವ ಬ್ಲೌಸ್ ಇಷ್ಟ ಆಯಿತು ಅಂತ ಹೇಳಿ ಕಮೆಂಟ್ ಮಾಡಿ ನನಗೆ. ಮತ್ತು ನಿಮಗೆ ನಾನು ಹೇಳ್ತಾನೆ ಬಂದೆ, ನಿಮಗೆ ಅಕಸ್ಮಾತ್ ಬ್ಲೌಸ್ಗಳು ಡಿಸೈನ್ ತೋರಿಸ್ಬೇಕಾ ಅಥವಾ ಸಾರಿ ಕುಚ್ಗಳು ಡಿಸೈನ್ ಲಾಗ್ ಮಾಡಬೇಕಾ ಅನ್ನೋದನ್ನು ಹೇಳಿ, ನಾನು ತಪ್ಪದೇ ಕಮೆಂಟ್ ಮಾಡ್ತೀನಿ. ಬಹುಶಃ ನಿಮ್ಮೆಲ್ಲರಿಗೂ ಸಾರಿ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡು, ಸಾರಿ ಲಾಗ್ ಇಷ್ಟ ಆಗುತ್ತೆ. ಹೆಣ್ಮಕ್ಳಿಗಂತೂ ಆಲ್ಮೋಸ್ಟ್ ಎಲ್ಲರಿಗೂ ಇಷ್ಟ ಆಗುತ್ತೆ ಸಾರಿ. ಅಂದರೆ ಯಾರೇ ತಾನೇ ಇಷ್ಟ ಆಗುತ್ತೆ, ನನಗೆ ಸಿಕ್ಕಾಪಟ್ಟೆ ಇಷ್ಟ ಸಾರಿ ತೊಗೊಳಕ್ಕೆ ಇಷ್ಟ, ಕಲೆಕ್ಷನ್ ಮಾಡಿ ಇಟ್ಕೊಳ್ಳೋಕೆ ಇಷ್ಟ. ವೇರ್ ಮಾಡೋದು ಮಾತ್ರ ತುಂಬಾ ಕಡಿಮೆ ಆಗುತ್ತೆ, ಯಾಕಂದರೆ ನಾವೆಲ್ಲೂ ಆಚೆ ಹೋಗಬೇಕಾದ್ರೆ ಸಾರಿಗಳನ್ನ ಹಾಕೋದು ತುಂಬಾ ಕಡಿಮೆ ಅಲ್ವಾ. ಏನಾದರೂ ಫಂಕ್ಷನ್ ಇದ್ದರೆ ಮಾತ್ರ ವೇರ್ ಮಾಡ್ತೀವಿ. ಹಾಗಾಗಿ ಸೊ ಬಹುಶಃ ನೀವೆಲ್ಲರಿಗೂ ಇಷ್ಟ ಆಗಿದೆ ಇವತ್ತಿನ ಲಾಗ್ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಇನ್ನೂ ಯಾವ ರೀತಿಯಾಗಿ ಲಾಗ್ ಬೇಕು ನನ್ನ ಕಡೆಯಿಂದ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ? ಸೊ ದಯವಿಟ್ಟು ಕಮೆಂಟ್ ಮಾಡಿ, ನಾನು ಆದಷ್ಟು ಟ್ರೈ ಮಾಡ್ತೀನಿ ನೀವು ಕೇಳಿರೋ ಥರ ಲಾಗ್ ಮಾಡೋಕ್ಕೆ. ಹಾಗೆಯೇ ಇವತ್ತಿನ ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಮಿಸ್ ಮಾಡ್ದೇ ಕಮೆಂಟ್ ಮಾಡಿ ಯಾವ ಸಾರಿ ನಿಮಗೆ ಇಷ್ಟ ಆಯಿತು, ನಿಮ್ಮ ಸಾರಿ ಫೇವ್ರೇಟ್ ಯಾವುದಾಯಿತು ಅನ್ನೋದನ್ನು. ಸೊ ಹಾಗಿದ್ರೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್, ಬಾಯ್.